ಸಿಎಂ ಪರಮೇಶ್ವರ್ಗೆ ಸಿಎಂ ಪಟ್ಟ ಕೈ ತಪ್ಪಿದಾದ್ರೂ ಯಾತಕ್ಕೆ? ಪರಮೇಶ್ವರ್ 3 ಸಲ ಸಿಎಂ ಸ್ಥಾನದಿಂದ ವಂಚಿತರಾದ್ರ ಆ ಒಂದು ಸೋಲು ಮುಖ್ಯಮಂತ್ರಿ ಪಟ್ಟವನ್ನೇ ತಪ್ಪಿಸಿದ್ದ. ಕುರ್ಚಿಗಾಗಿ ರಾಜಕೀಯಕ್ಕೆ ಗುಡ್ ಬೈ ಹೇಳೋದಕ್ಕೆ ಹೊರಟಿದ್ರ? ಹಾಗಾದ್ರೆ ಈ ಹಿಂದೆ ಪರಮೇಶ್ವರ್ ಅವರೇ ಮಾತನಾಡಿದ್ದಾರೆ ಇವತ್ತು. ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿಸಿಎಂ ಪರಮೇಶ್ವರ್ ಕಣ್ಣೀರಿನ ಕಥೆ ಇದು. ಬಹಳ ಬೇಸರ ವ್ಯಕ್ತಪಡಿಸಿ ಕಣ್ಣೀರ್ ಹಾಕಿದ್ರು ಇವತ್ತು ಪರಮೇಶ್ವರ್ ಅವರು. ಈ ಹಿಂದೆ ಯಾವ್ಯಾವ ಸ್ಥಾನವನ್ನ ಪಡ್ಕೊಂಡಿದ್ರು, ಜೊತೆಗೆ ಯಾವ್ಯಾವಾಗ ಮುಖ್ಯಮಂತ್ರಿ ಪಟ್ಟ ಅವ್ರ ಕೈ ತಪ್ಪಿತು. ಒಂದು ಸೋಲಿನಿಂದಾಗಿ ನನಗ್ ಸಿಗ್ಬೇಕಾಗಿದ್ದಂತ ಮುಖ್ಯಮಂತ್ರಿ ಪಟ್ಟ ಸಿದ್ದರಾಮಯ್ಯನವರಿಗೆ ಸಿಕ್ತು. ನಾನ್ ಗೆದ್ದಿದ್ರೆ ಸಿದ್ದರಾಮಯ್ಯ ಸಿಎಂ ಆಗ್ತಿರ್ಲಿಲ್ಲ ಅಂತ ಇವತ್ತು ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಡಿಸಿಎಂ ಜಿ ಪರಮೇಶ್ವರ್ ಕಣ್ಣೀರಿಟ್ಟಿದ್ದಾರೆ. ಸಿಎಂ ಸ್ಥಾನ ಕೈ ತಪ್ಪಿದ್ದಕ್ಕೆ ಕಣ್ಣೀರಿಟ್ಟಂತ ಡಿಸಿಎಂ ಜಿ ಪರಮೇಶ್ವರ್ 2013ರ ಚುನಾವಣೆಯಲ್ಲಿ ಸೋತಿದ್ದಕ್ಕೇನೆ ಸಿಎಂ ಹುದ್ದೆ ಕೈ ತಪ್ಪಿತು ಅಂತೇಳಿ ಬಹಿರಂಗಪಡಿಸಿದ್ದಾರೆ. ನೋಡಿ, ಅವತ್ತು ನಾನ್ ಗೆದ್ದಿದ್ರೆ ಸಿದ್ದರಾಮಯ್ಯ ಸಿಎಂ ಆಗ್ತಾ ಇರ್ಲಿಲ್ಲ. 2018ರ ಮೈತ್ರಿ ಸರ್ಕಾರದಲ್ಲೂ ಕೂಡ ಕುಮಾರಸ್ವಾಮಿ ಸಿಎಂ ಆದ್ರು. ಆಗ್ಲೂ ಕೂಡ ನನ್ನನ್ನ ಸಿಎಂ ಮಾಡಬಹುದಿತ್ತು, ಆದ್ರೆ ಅವಕಾಶ ಸಿಗ್ಲಿಲ್ಲ. ಇನ್ನು 2026ರಲ್ಲೂ ಕೂಡ, ಅಂದ್ರೆ ಈಗ ಮುಖ್ಯಮಂತ್ರಿಯ ಹುದ್ದೆ ನಿರೀಕ್ಷೆ ಇತ್ತು, ಆದ್ರೆ ರಾಜಕೀಯ ಕಾರಣಗಳಿಂದ ಸಾಧ್ಯ ಆಗ್ಲಿಲ್ಲ. 3 ಬಾರಿ ಸಿಎಂ ಸ್ಥಾನ ಕೈ ತಪ್ಪಿದ್ದಕ್ಕೆ ಪರಮೇಶ್ವರ್ ಬಹಿರಂಗವಾಗಿನೇ ಬೇಸರ ವ್ಯಕ್ತಪಡಿಸಿದ್ರು. ಸಿಎಂ ಸ್ಥಾನ ಕೊಡದೇ ಇದ್ರೆ ರಾಜಕೀಯದಿಂದ ಹಿಂದೆ ಸರಿತೀನಿ ಅಂತ ಕೂಡ ಹೇಳಿದ್ದೆ, ಹೈಕಮಾಂಡ್ಗೂ ತಿಳಿಸಿದ್ದೆ ಅಂತ ಬಹಿರಂಗ ಪಡಿಸಿರುವಂತ ಪರಮೇಶ್ವರ್, ಜನರು ನಮ್ಮನ್ನ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ನಲ್ಲಿ ನೋಡ್ತಾರೆ, ಹೀಗಾಗಿ ಜವಾಬ್ದಾರಿಯಿಂದ ನಡ್ಕೊಳ್ತೀನಿ ಅಂತೇಳಿ ಡಿಸಿಎಂ ಆಗಿರುವಂತ ಪರಮೇಶ್ವರ್ ಅವರು ಇವತ್ತು ತಮ್ಮ ರಾಜಕೀಯ ಹಾದಿಯ ಬಗ್ಗೆ ನೆನೆದು ಕಣ್ಣೀರಿಟ್ಟಿದ್ದಾರೆ. 3 ಬಾರಿ ಸಿಎಂ ಸ್ಥಾನ ಕೈ ತಪ್ಪಿದ್ದಕ್ಕೆ ಬೇಜಾರಾಗಿದ್ದಾರೆ. ಡಿಸಿಎಂ ಜಿ ಪರಮೇಶ್ವರ್ ಅವರು ಇವತ್ತು ಮಾತನಾಡಿರೋದು ಬರೀ ಈಗಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತ್ರ ಅಲ್ಲ, 3 ಬಾರಿ ಅವರಿಗೆ ಸಿಗಬೇಕಾಗಿದ್ದಂತ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿದ್ ಹೇಗೆ, ಜೊತೆಗೆ ಏನೇನ್ ಆಯ್ತು ಆಗಿನಿಂದ ಇಲ್ಲಿವರೆಗೂ, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡಿ ಭಾವುಕರಾಗಿದ್ದಾರೆ ಪರಮೇಶ್ವರ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ. ಇವತ್ತು ಜಿ ಪರಮೇಶ್ವರ್ ಅವರು ಭಾರಿ ಭಾವುಕರಾದ್ರು, ಕಣ್ಣೀರಿಟ್ರು. ಈ ವಿಚಾರ ಬಂದಿದ್ಯಾಕೆ? ಈ ವಿಚಾರವನ್ನ ನೆನೆದು ಕಣ್ಣೀರಿಟ್ಟಿದ್ಯಾಕೆ? 3 ಬಾರಿ ಸಿಎಂ ಸ್ಥಾನ ಕೈ ತಪ್ಪಿದ್ದಕ್ಕೆ ಇದ್ದಂತ ಬೇಸರವನ್ನ ಇವತ್ತು ಹೊರ ಹಾಕೋದಕ್ಕೆ ಒಂದ್ ರೀತಿ ಅವರಿಗೆ ವೇದಿಕೆ ಸಿಕ್ಕಂತಾಯ್ತಾ ಅಂತ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪದೇ ಪದೇ ಮುಖ್ಯಮಂತ್ರಿ ಆಗುವಂತಹ ಅವಕಾಶಗಳು ಸಮೀಪಕ್ಕೆ ಬಂದರೂ ಕೂಡ ಆ ಅವಕಾಶಗಳು ಬಾಗಿಲು ಓಪನ್ ಆಗ್ಲಿಲ್ಲ. ಹೀಗಾಗಿ ಸಹಜವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ನನ್ನ ಅವಕಾಶಗಳು ನನಗೆ ಸಿಗ್ಲಿಲ್ವಲ್ಲ ಅನ್ನುವಂತ ಒಂದು ರೀತಿಯಲ್ಲಿ ಆ ದುಃಖ ಇದ್ದೇ ಇದೆ. 2013ರಲ್ಲಿ ತಾವು ಹೇಳಿದಂತೆ ಅವರೇ ಕಾಂಗ್ರೆಸ್ನ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು. ಅವ್ರ ನೇತೃತ್ವದಲ್ಲಿ ಪಕ್ಷ 123 ಸ್ಥಾನಗಳನ್ನ ಗೆದ್ದಿತ್ತು. ಆದ್ರೆ ಕೊರಟಗೆರೆಯಲ್ಲಿ ಅವರೇ ಸೋತಿದ್ರು. ಹೀಗಾಗಿ ಸೋತಂತಹ ಪರಮೇಶ್ವರ್ ಅವತ್ತು ಗಟ್ಟಿಯಾಗಿ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥದ್ದನ್ನ ಹೇಳುವಷ್ಟು ಶಕ್ತಿ ಇರ್ಲಿಲ್ಲ. ಒಂದು ವೇಳೆ ಗೆದ್ದಿದ್ರೆ ಅವತ್ತಿನ ರಾಜಕೀಯ ಲೆಕ್ಕಾಚಾರಗಳೇ ಬೇರೆ ಆಗ್ತಾ ಇದ್ವು. ಅವತ್ತು ಮೊದಲ ಆಪ್ಷನ್ ಪರಮೇಶ್ವರ್ ಆಗ್ತಾ ಇದ್ರು. ಅದಾದ ಬಳಿಕ ಸಿದ್ದರಾಮಯ್ಯನೋ ಮಗದೊಬ್ರು ಆಗ್ತಿದ್ರು. ಆದ್ರೆ ಅವತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಗೆಲ್ಲಿಸಿ ಪರಮೇಶ್ವರ್ ಅವರು ಸೋತಿದ್ರು. ಹೀಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಬಹಳಷ್ಟು ಸಲೀಸಾಗಿ 2013ರ ವಿಧಾನಸಭಾ ಚುನಾವಣೆಯ ಆದ ಬಳಿಕ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಆಯ್ತು. ಅದು ಯಾರು ಸೋಲಿಸಿದ್ರು, ಏನೆಲ್ಲ ಕೊರಟಗೆರೆಲ್ಲ ಆಯ್ತು, ಆ ಲೆಕ್ಕಾಚಾರಗಳೇನು ಹಿಂದೆ ಹಲವು ಬಾರಿ ಪರಮೇಶ್ವರ್ ಅವರು ಹೇಳಿದ್ದಾರೆ, ಬೇರೆ ಬೇರೆ ಪಕ್ಷದ ನಾಯಕರು ಕೂಡ ಹೇಳಿದ್ದಾರೆ. ಆದ್ರೆ ರಾಜಕೀಯ ಅಂತ ಬಂದಾಗ ಸ್ವಪಕ್ಷದವರೇ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಕಸರತ್ತುಗಳನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ನೋಡಿದ್ವಿ. ಪರಮೇಶ್ವರ್ ಅವರು ಇವತ್ತು ಯಾಕೆ ಇಷ್ಟೊಂದು ಬೇಸರಗೊಂಡಿರೋದು ಅಂತ ಹೇಳಿದ್ರೆ, 2013ರಲ್ಲಿ ಕೊರಟಗೆರೆ ಜನ ನನ್ನ ಕೈ ಹಿಡಿಲಿಲ್ಲ, ಹಾಗಾಗಿ ನಾನು ಸೋತೆ, ಅವತ್ತು ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ಲಿಲ್ಲ. 2018ರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ ಇವರೆಲ್ಲ ಕೂತು ಸಮಾಧಾನವಾಗಿ ಚರ್ಚೆ ಮಾಡಿದ್ದಾಗಿದ್ರೆ ಬಹುತೇಕ ಕುಮಾರಸ್ವಾಮಿ 2.5 ವರ್ಷ, ಪರಮೇಶ್ವರ್ 2.5 ವರ್ಷ ಅನ್ನುವಂತ ಒಂದು ಮಾತುಕತೆಗಳು ಆಗ್ತಿದ್ವು. ಸಹಜವಾಗಿ ಸರ್ಕಾರವನ್ನ ಉಳಿಸ್ಕೊಳ್ಳುವಂತ ಒಂದು ಕೆಲಸ ಕಾಂಗ್ರೆಸ್ ನಾಯಕರು ಅವತ್ತು ಮಾಡ್ತಾ ಇದ್ರು. ಆದ್ರೆ ಏಕಾಏಕಿ 5 ವರ್ಷಗಳ
ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಅಂತ ಹೇಳಿದ್ದು ಹಲವು ಕಾಂಗ್ರೆಸ್ ಶಾಸಕರ ಅಸಮಾಧಾನಕ್ಕೂ ಕೂಡ ಕಾರಣ ಆಯ್ತು. ಹೀಗಾಗಿ ಆ ಸರ್ಕಾರ ಹೆಚ್ಚು ದಿನ Okay, ಬಾಳ್ಲಿಲ್ಲ, ಮಾರುತಿ. ಬದುಕಲಿಲ್ಲ. ಹಾಗಾಗಿ ಆಗ್ಲೂ ಕೂಡ ಅವ್ರಿಗೆ ಆ ಅವಕಾಶ. ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.